ನಾವರ ದಿನ ಓಡಾಡ್ತಾ ಇರ್ತೀವಿ, ಭೇಟಿ ಆಗ್ತಾ ಇರ್ತೀವಿ. ಇವತ್ತಿಂದ ಏನು ಕಾರ್ಯಕ್ರಮ ಯಾಕೆ ಕುರ್ಜಿ ಗಿರ್ಜಿ ಹಾಕಿ ಮತ್ತು ಇವೆಲ್ಲ ಬ್ಯಾನರ್ ಹಚ್ಚಿ ಫೋಕಸ್ ಎಲ್ಲ ಹಾಕಿ ಇವತ್ತು ಯಾಕೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡತ್ತಾರ ಅಂದ್ರೆ ಇವತ್ತೊಂದು ವಿಶೇಷ ದಿನ ಅದ ರೀ. ಇವತ್ತು ಡಿಸೆಂಬರ್ 23 ಒಬ್ಬ ಮಾಜಿ ಪ್ರಧಾನಿಗಳದ್ದು ಇವತ್ತೊಂದು ಏನದ ಅಂದ್ರೆ ಅವ್ರದ್ದು ಜನ್ಮದಿನ ಅದ, ಚೌಧರಿ ಚರಣ್ ಸಿಂಗ್ ಅಂತೇಳಿ. ಅವರು ಒಂದು ಜನ್ಮದಿನಕ್ಕೆ ಏನು ಮಾಡ್ತಾರಂದ್ರೆ 2001ರಿಂದ ರೈತ ದಿನಾಚರಣೆ ಅಂತ ಆಚರಣೆ ಮಾಡ್ತಿರ್ತಾರೆ. ಈಗ ಆಲ್ಮೋಸ್ಟ್ ಅಲ್ಲಿ ಭಾಳ ಮಂದಿ ಪ್ರಧಾನಮಂತ್ರಿಗಳು ಆಗೋದ್ರು. ಇವ್ರದ್ದೇ ಅವರು ಅಧಿಕಾರ ಮಾಡಿದ್ದೇ 8 ತಿಂಗಳು ಅಧಿಕಾರ ಮಾಡ್ಯಾರ ಚೌಧರಿ ಚರಣ್ ಸಿಂಗ್ ಅವರು. ಆದ್ರೂ ಅವ್ರದ್ದು ಹೆಸರು ಮೇಲೆ ಯಾಕೆ ರೈತ ದಿನಾಚರಣೆ ಮಾಡ್ತಾರಂದ್ರೆ ಇವತ್ತೆಲ್ಲ ಹೊಲಗಳು ಪಟ್ಟಿ ಆಗಿಲ್ಲಕ್ಕೆ ಕಾರಣ ಅವರೇ. ಮೊದಲು ಹೆಂಗಿತ್ತು, ಹೊಲ ಇತ್ತಿಷ್ಟೇ, ಬಟ್ ಅವು ಪಟ್ಟ ಇದ್ದಿದ್ದಿಲ್ಲ. ಅವು ಏನದ ಅಂದ್ರೆ ಅವರು ಡಿಜಿಟಲೀಕರಣ ಆಗಲಿ ಅಥವಾ ಅದಕ್ಕೊಂದು ಮೌಲ್ಯಮಾಪನ ಕೊಟ್ಟದು ಪಾಣಿ ಅಂತ ಒಂದು ಇದು ತಂದಿದ್ದು ಅವ್ರಿಗೆ. ಹಾಗಾಗಿ ಅವ್ರದ್ದೊಂದು ಹೆಸರಿನ ಮೇಲೆ ಏನದ ಅಂದ್ರೆ ರೈತ ದಿನಾಚರಣೆ ಅಂತೇಳಿ ಮಾಡ್ತಾರಂತ. ಈ ಒಂದು ಶುಭ ಸಂದರ್ಭದಾಗ ನಮ್ಮ ಕಂಪ್ನಿಯವ್ರು ಏನು ಹೊಸ ವಿಚಾರ ಅಂದ್ರೆ, ಈಗ ನೀವು ನೋಡಿರ್ಬೇಕಿಲ್ಲ, ಯಾವ ಮದ್ದುಗಳ್ನೂ ಇಲ್ಲ, ಮತ್ತೇನು ಅದು ಹೊಡ್ರಿ ಇದು ಹೊಡ್ರಿ ಗೊಬ್ಬರ ಹಾಕ್ರಿ ಇದು ಹೊಡ್ರಿ ಅಂತ ಏನಿಲ್ಲ. ವಿಶೇಷವಾಗಿ ಇವ್ರು ನಮ್ಮ ಕಂಪ್ನಿದವ್ರನ್ನೂ ಏನು ಮಾಡತ್ತಾರ ಅಂದ್ರೆ ಒಂದು ರೈತರಿಗೆ ಈ ಒಂದು ಅವೇರ್ನೆಸ್ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅಂತ. ಇಲ್ಲಿ ನೀವು ಓದ್ಲತ್ತಿರ್ಬೇಕು, ಸ್ಟೇವಾರ್ಡ್ಶಿಪ್ ಡೇ ಅಂತೇಳಿ ಅಂದ್ರೆ ಒಂದು ಜಾಗೃತಿ ಕಾರ್ಯಕ್ರಮ. ಎದ್ರದಂದ್ರೆ ನಾವೇನು ಮದ್ದು ಹೊಡಿತಾ ಇರ್ತೀವಿ, ಮದ್ದು ಹೊಡೆ ಮುಂದೆ ಎಲ್ಲ ಮ್ಯಾಕ್ಸಿಮಮ್ 90% ರೈತರು ಏನದ ಅಂದ್ರೆ ನೆಗ್ಲಿಜೆನ್ಸಿ ಮಾಡ್ತಾರೆ. ಒಂದು ಮಾಸ್ಕ್ ಹಾಕೊಂಬಲ್ಲ, ಮತ್ತೇನೋ ಚಸ್ಮಾ ಹಾಕೊಂಬಲ್ಲ, ಮತ್ತು ಹಾಗೆ ಕಲಿಸ್ತಾರೆ. ಬೀಡಿ ಬೀದಾಗಲಿ, ಗುಟ್ಕಾ ತಿಂಬೋದಾಗಲಿ, ನಾಷ್ಟ ಮಾಡೋದಾಗಲಿ ಹಾಗೆ ಮಾಡ್ತಾರೆ. ನಾವು ಭೇಟಿ ಕೊಟ್ಟಾಗ ಹೇಳ್ತೀವಿ ಹಂಗೆ ಮಾಡಬೇಡ್ರಿ ಅಂದ್ರೆ, ನಾ ಜಮಾನ ಹಿಡಿದು ಹೊಡ್ಲಿದ್ದೀರಿ, ಏನಾಗಲ್ಲ, ನೀವೆಲ್ಲ ಈಗ ಬಂದಿರಿ, ನಮಗೆಲ್ಲ ರೂಢ ಬಿದ್ದು ಹಿಂಗೆ ಅಂತ ಮಾತಾಡ್ತಾರೆ. ಅದು ಏನಾಗ್ತದೆ ರೀ, ಒಂದೇ ದಿವಸ ಎಫೆಕ್ಟ್ ಮಾಡಲ್ಲ, ಬರ್ತಾ 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 ಎಫೆಕ್ಟ್ ಮಾಡ್ತದೆ. ಒಂದು 30-40 ವರ್ಷ ಆಯ್ತು ಅಂದ್ರೆ